ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 91ನೇ ಅಧ್ಯಾಯ 6ನೇ ವಚನ. ಕತ್ತಲೆಯಲ್ಲಿ ಬರುವ ರೋಗಿಗಳಿಗಾಗಲಿ ಮಧ್ಯಾಹ್ನದಲ್ಲಿ ಬರುವ ಭಯಂಕರ ಕಾಯಿಲೆಗಳಿಗಾಗಲಿ ನೀನು ಹೆದರಬೇಕಿಲ್ಲ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಕತ್ತಲೆಯಲ್ಲಿ ಬರುವ ರೋಗಿಗಳಿಗಾಗಿ ಮಧ್ಯಾಹ್ನದಲ್ಲಿ ಬರುವ ಭಯಂಕರ ಕಾಯಿಲೆಗಳಿಗೆ ನೀನು ಹೆದರಬೇಕಿಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಕತ್ತಲೆಯಲ್ಲಿ ಬರುವ ಅನೇಕ ರೋಗಗಳು, ಸಮಸ್ಯೆಗಳು, ನಮ್ಮ ಜೀವಿತನು ಬರಡಾಗಿ ಹೋಗುವಂತ ಪ್ರತಿಯೊಂದು ಕಾಯಿಲೆಗಳಿಗಾಗಿ ನಾವೇನ್ ಮಾಡ್ಬೇಕಂತೆ, ಭಯ ಪಡಬೇಡದಂತ ಹೇಳ್ತಿದ್ದಾರೆ ಪ್ರಿಯರೇ. ದೇವ್ರು ವಾಗ್ದಾನ ಮಾಡ್ತಿದ್ದಾರೆ. ಮತ್ತು ಭಯಂಕರ ಮಧ್ಯಾಹ್ನದಲ್ಲಿ ಬರುವ ಭಯಂಕರ ಕಾಯಿಲೆಗಳಿಗಾಗಿ ನೀನು ಭಯ ಪಡಬೇಕಿಲ್ಲ. ಆಕಸ್ಮಿಕವಾಗಿ ನಮ್ಮ ಜೀವಿತದಲ್ಲಿ ಎಂಥ ಭಯಂಕರವಾದ ಕಾಯಿಲೆಗಳು, ರೋಗಗಳು, ಅನೇಕ ವ್ಯಾಧಿಗಳು, ಅನೇಕ ಸಮಸ್ಯೆಗಳು, ನಮ್ಮ ವೈರಿಗಳು ನಮ್ಗೆ ಎಷ್ಟೇ ಸಮಸ್ಯೆಗಳು ನಮ್ಮನ್ನು ಎದುರು ಮಾಡುವಂತ ಸಮಯದಲ್ಲಿ ಕೂಡ ನಾವೇನ್ ಮಾಡ್ಬೇಕಂತೆ, ಭಯ ಪಡಬೇಡದಂತೆ. ಯಾಕಂದ್ರೆ ದೇವರ ಮೇಲೆ ನಾವು ನಂಬಿಕೆ ವಿಶ್ವಾಸ ಇಟ್ಟಾಗ ನಮ್ಗೆ ದೇವರು ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಸಹಾಯ ಮಾಡಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯ. ನಾವು ವಿಶ್ವಾಸ ಇಟ್ಟಂತ ದೇವರು ಸರ್ವಶಕ್ತನಾದ ದೇವರು. ನಮ್ಗೆ ಎಷ್ಟೇ ಶತ್ರುಗಳು, ಸೈನ್ಯಗಳು, ಎಷ್ಟೇ ಸಾವಿರಾರು, ಎಷ್ಟೇ ನಮ್ಮ ಜನರು ನಮ್ಮನ್ನು ಹಿಂಸೆ ಪಡಿಸುವಂತರಾಗಿದ್ರು ಕೂಡ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು. ನಮ್ಮ ಭರವಸೆ ದೇವ್ರ ಮೇಲೆ ಅಷ್ಟು ಅಪಾರವಾಗಿರ್ಬೇಕು ಪ್ರಿಯ. ಯಾಕಂದ್ರೆ ನಮ್ಮ ದೇವರು ಯಾವುದೊಂದು ಕಾಯಿಲೆಗಳು, ರೋಗಗಳು, ಎಂತ ಭಯಂಕರ ಪರಿಸ್ಥಿತಿಗಳು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸುವಂತ ದೇವರು, ಸರ್ವಶಕ್ತನಾದ ದೇವ್ರ ಪ್ರಿಯ. ಮುಂಜಾನೆ ಸಮಯದಲ್ಲಿ ನೀವೆಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯರೇ, ನಮಗ್ ಭಯಂಕರ ಪರಿಸ್ಥಿತಿಗಳು, ರೋಗಗಳು, ಕಾಯಿಲೆಗಳು, ಅವೇ ಸಮಸ್ಯೆಗಳು ಅಂತ ನೀವು ಭಯ ಪಡ್ತಾ ಇದ್ರಿ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ. ವಾಗ್ದಾನ ನೀವು ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಕತ್ತಲೆಯಲ್ಲಿ ಹಾರಿ ಬರುವ ಪ್ರತಿಯೊಂದು ರೋಗಗಳಿಗೋಸ್ಕರವಾಗಿ, ಮಧ್ಯಾಹ್ನದಲ್ಲಿ ಬರುವಂತ ಪ್ರತಿಯೊಂದು ಭಯಂಕರ ಒಂದು ಕಾಯಿಲೆಗಳಿಗೋಸ್ಕರವಾಗಿ ನೀವು ಭಯ ಪಡಬೇಡಿರಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ನಮ್ಗೆ ವಾಗ್ದಾನ ಮಾಡುವಾಗ ಈ ವಾಗ್ದಾನ ಹಿಡ್ಕೊಂಡು, ಅಪ್ಪ ತಂದಿ, ನಮ್ಮ ಕತ್ತಲೆ ಜೀವಿತದಲ್ಲಿ ತಂದಿ, ಎಷ್ಟೇ ನಮ್ಮ ರೋಗಗಳು, ಭಯಂಕರ ಪರಿಸ್ಥಿತಿಗಳು ಎದುರಾಗುವಂತ ಸಮಯದಲ್ಲಿ ತಂದಿ, ನಾವು ನಿನ್ ಮೇಲೆ ನಂಬಿಕೆ, ನಿಮ್ಮ ಮೇಲೆ ಭರವಸೆ ಇಟ್ಟಿದೆಪ್ಪ. ನಮ್ಮನ್ನು ಕಾಯುವಂತ ದೇವ್ರು ನೀವಾಗಿರಿ, ನಮ್ಮ ಶತ್ರುಗಳಿಂದ ತಪ್ಪಿಸುವಂತ ದೇವ್ರು ನೀವಾಗಿರಿ, ಎಷ್ಟೇ ನಮ್ಮನ್ನು ಹಿಂಸೆ ಪಡಿಸುವ ಜನರಿಂದ ತಪ್ಪಿಸುವಂತ ದೇವ್ರು ನೀವಾಗಿರಿ ಅಪ್ಪ ಅಂತೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ ನಾವು ದೇವರ ಮುಂದೆ ಕಣ್ಣಿಟ್ಟು ನಾವು ಕಣ್ಣೀರು ಸುರಿಸಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮ್ಗೆ ಬರುವಂತ ಪ್ರತಿಯೊಂದು ರೋಗಗಳು, ಸಮಸ್ಯೆಗಳು, ಶತ್ರುಗಳು, ಬಾಧೆಗಳು, ಪ್ರತಿಯೊಂದು ವ್ಯಾಧಿಗಳಿಂದ ದೇವರು ನಮಗೆ ಬಿಡುಗಡೆ ಕೊಟ್ಟು ನಮ್ಮನ್ನು ಆತ್ಮ ರೀತಿಯಾಗಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನವನ್ನು ಆತ್ಮ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ಈ ವಾಗ್ದಾನ ನೆರವೇರಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗ್ಲಿ. ಎಷ್ಟು ಜನರು ವಾಗ್ದಾನ ಕೇಳ್ತಿದಾರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸಿ ಆಶ್ವಾಸ ಬಲಪಡಿಸಿರಿ ತಂದೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ, ಅವರ ಜೀವಿತದಲ್ಲಿ ಕತ್ತಲೆಯಲ್ಲಿ ಇದ್ದಂತ ಅವರ ಜೀವಿತದಲ್ಲಿ ತಂದೆ ಎಷ್ಟೇ ರೋಗಗಳು, ಭಯಂಕರವಾದ ಕಾಯಿಲೆಗಳು, ಸಮಸ್ಯೆಗಳು ಎದುರಾಗುವಂತ ಶತ್ರುಗಳು, ಸೈನ್ಯಗಳು ಅವರ ಜೀವಿತದಲ್ಲಿ ಎದುರಾಗುವಂತ ಸಮಯ ಪ್ರಭಾ ನೀವು ವಾಗ್ದಾನ ಮಾಡ್ರಿ. ಯಾವುದೇ ಒಂದು ರೋಗಗಳಿಗೆ ಭಯ ಪಡಬೇಡ್ರಿ, ಭಯಂಕರ ಪರಿಸ್ಥಿತಿಗಳು ಭಯ ಪಡಬೇಡ್ರಿ, ಎಷ್ಟೇ ಶತ್ರುಗಳಿಂದ ಭಯ ಪಡಬೇಡ್ರಿ. ನನ್ನ ಮೇಲೆ ನಂಬಿಕೆ ವಿಶ್ವಾಸ ನಾನು ನಿಮ್ಗೆ ಎಲ್ಲ ರೀತಿಯಾಗಿ ಸಹಾಯ ಮಾಡಿ ನಿಮ್ಮನ್ನು ನಡೆಸುವೆನೆಂಬುದಾಗಿ ತಂದೆ ಅದ್ಭುತ ರೀತಿ ವಾಗ್ದಾನ ಮಾಡಿದಂತ ದೇವರು ಈ ವಾಗ್ದಾನ ಕುಟುಂಬದಲ್ಲಿ ನೆರವೇರಿಸಿ ಪ್ರಭಾ. ಅವ್ರ ಜೀವಿತದಲ್ಲಿ ಪ್ರತಿಯೊಂದು ಭಯಂಕರ ಪರಿಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಸಂತೋಷವನ್ನು ಮಾರ್ಪಡಿಸುವಂತ ದೇವ್ರು ನೀವಾಗಿರಿ ಪ್ರಭಾ. ಈ ವಾಗ್ದಾನ ಕುಟುಂಬದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೆರವೇರಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.